ಅಷ್ಟು ಇಷ್ಟ ಇದ್ದರೆ ಅವ್ರ ಮನೆ ಮಕ್ಕಳಿಗೆಲ್ಲ ಟಿಪ್ಪು ಅಂತ ಇಟ್ಕೊಳ್ಳಿ, ನಮಗೇನು ಬೇಕಾ ಇದಿಲ್ಲ. ಅವ್ರ ಮನೆ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಕಾಂಗ್ರೆಸ್ ಪಾರ್ಟಿಗೆ ಏನು ಬೇಕೋ ಅವ್ರನ್ನ ಇಟ್ಕೊಳ್ಳಿ. ಆದರೆ ಇವ್ರಿಗೆ ದ್ರೋಹ ಬಗೆಯೋದು ಬೇಡ. ಮತ್ತು ನೀವು ಇದು ಫಸ್ಟೇನಲ್ಲ, ಇದರ ಒಂದು 15 ದಿನದಿಂದ ಇವರು ನಮ್ಮ ಸುಪುತ್ರ ಸಿದ್ದರಾಮಯ್ಯನವರ ಸುಪುತ್ರ ಅವರು ಕೂಡ ಇದೇ ಥರ ಹೋಲಿಕೆ ಮಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನಿಮಗೇನಾದರೂ ಕಾಂಗ್ರೆಸ್ ಪಾರ್ಟಿಗೆ ಗೌರವ ಉಳಿಬೇಕಂದ್ರೆ ಕೂಡಲೇ ರಾಜಮನೆತನಕ್ಕೆ, ಕರ್ನಾಟಕದ ಜನತೆಗೆ ಈ ಅಸಂಬದ್ಧ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ದೀರಾ ಕೂಡಲೇ ವಾಪಸ್ ಪಡಿಬೇಕು. ರಾಜ್ಯದ ಜನತೆ ಮುಂದೆ ಯಾರು ಅನ್ನದಾತ ಅಂತ ಹೇಳಿದ್ದಾರೆ ಆ ಒಂದು ಒಡೆಯರವರ ಒಂದು ಕುಟುಂಬದ ಬಗ್ಗೆ ಅವ್ರ ಬಳಿ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಇದು ಬಾಲಿಶವಾದಂಥ, ಯಾರು ಜನ ನಂಬದೇ ಇರೋವಂಥ ಒಂದು ಹೇಳಿಕೆಯನ್ನು ನಾವು ಕೊಟ್ಟಿದ್ದೀರ. ಇದರಿಂದ ಕಾಂಗ್ರೆಸ್ ಪಾರ್ಟಿ ಹಿಂದೆ ಟಿಪ್ಪು ಜಯಂತಿಯನ್ನು ಮಾಡಿ ಕರ್ನಾಟಕದಲ್ಲಿ ಅಲ್ಲೋಕಲ್ಲೋಲ ಮಾಡಿ ಜನ ಸಾವಿಗೆ ಕಾರಣರಾದರು. ಮತ್ತು ಈ KRS ಬಗ್ಗೆ ಮಾತಾಡಿ, ಕೃಷ್ಣರಾಜ ಒಡೆಯರ್ ಬಗ್ಗೆ ಅಪಮಾನ ಮಾಡಿ ಇಡೀ ಹಳೆ ಮೈಸೂರು ಜನ ಕಾಂಗ್ರೆಸ್ ಪಾರ್ಟಿನ ಮುಂದೆ ದಿನಗಳಲ್ಲಿ ಧೂಳಿಪಟ ಮಾಡ್ತಾರೆ. ನೀವು ಹಿಂಗೆ ಮಾತಾಡ್ಕೊಂಡು ಹೋದರೆ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ ಆಗ್ತೈತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾಯಿದ್ದೀನಿ.